ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ಇವತ್ತು ನಾನು ನಿಮಗೆ ಸಿಂಪಲಾಗಿ ಒಂದು ಬೇಬಿ ಕುಚ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಬ್ಲೂ ಕಲರ್ದು ಒಂದು ಸಿಲ್ಕ್ ಥ್ರೆಡ್ಡು ಮತ್ತು ಆರೆಂಜ್ ಕಲರ್ದು ಒಂದು ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ. ಇದನ್ನು ಸುತ್ಕೊಳ್ಳೋಕ್ಕೆ ಒಂದು ಡಬ್ಬದ್ದು ಒಂದು ಕ್ಯಾಪ್ ತಗೊಂಡಿದ್ದೀನಿ. ಇದು ಸ್ಮಾಲ್ ಸೈಜ್ ಇದೆ. ಸೊ ನನಗೆ ಇವಾಗ ಕುಚ್ಚು ಹಾಕಲಿಕ್ಕೆ ಇಷ್ಟು ಸಾಕು. ನಿಮಗೆ ಜಾಸ್ತಿ ಬೇಕಂದರೆ ಇಲ್ಲ ವಿಂಡೋಗೆ ಸುತ್ಕೊಳ್ಳೋದು ಅಥವಾ ದೊಡ್ಡದಾಗಿರೋ ಒಂದು ರಟ್ಟು ಈ ರೀತಿ ಯಾವುದಕ್ಕೆ ಬೇಕಂದ್ರೆ ಸುತ್ಕೊಬೋದು. ಇಲ್ಲಿ ನೋಡಿ, ನೀಟಾಗಿ ಒಂದೇಳೆ ತುದಿನ ಇಟ್ಕೊಳ್ಳಿ ಒಂದು ಫಿಂಗರಿಂದ, ಮತ್ತು ರೌಂಡ್ ಸುತ್ಕೊಳ್ಳಿ. ಸೊ ಇದನ್ನು ನೀವು ಕೌಂಟ್ ಮಾಡ್ಕೊತಾ ಇರಬೇಕು, ಎಷ್ಟು ರೌಂಡ್ ಸುತ್ಕೊತಾ ಇದ್ದೀರಾ ಅಂತ. ಹೀಗೆ ನಿಧಾನವಾಗಿ ಸುತ್ಕೊಳ್ಳಿ. ಸೊ ಥ್ರೆಡಲ್ಲಿ ಯಾವುದೇ ರೀತಿ ಗಂಟು ಬರಬಾರ್ದು, ಪ್ಲೇನಾಗಿರೋ ಹಾಗೆ ಸುತ್ಕೊಬೇಕು. ಈ ರೀತಿ 50 ಎಳೆ ಬರೋವರೆಗೂ, ಅಂದರೆ 50 ರೌಂಡು ನೀವು ಸುತ್ಕೊಬೇಕು ಥ್ರೆಡ್ನ. 50 ರೌಂಡ್ ಸುತ್ಕೊಂಡಾದಮೇಲೆ ನೀಟಾಗಿ ಸೆಂಟರಿಗೆ ಪಾಯಿಂಟ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೊಬೇಕು. ಇದಾದ ನಂತರ ಫ್ಯಾಬ್ರಿಕ್ದು ಗ್ಲೂ ತಗೊಳ್ಳಿ, ಅಥವಾ ಫೆವಿಕಾಲ್ ಇದ್ದರೂ ಪರವಾಗಿಲ್ಲ. ಜಸ್ಟ್ ತುದಿಯಲ್ಲಿ ಸ್ವಲ್ಪ ಗಮ್ ಹಾಕಬೇಕಾಗುತ್ತೆ, ನೀಟಾಗಿ ಕೂತ್ಕೊಳ್ಳಿ, ಎಲ್ಲ ಥ್ರೆಡ್ಡು ಒಟ್ಟಿಗೆ ಇರಲಿ ಅಂತ. ಮತ್ತು ನಾವು ಇದನ್ನ ನೀಡಲಿಗೆ ಪೋಣಿಸ್ಕೊಬೇಕು. ಹಾಗಾಗಿ ಇದನ್ನ ಉಂಡೆಯಾಗಿ ಗಮ್ ಹಾಕ್ಕೊಬಾರ್ದು, ಸ್ವಲ್ಪ ಅಚ್ಚಚ್ಚಿಗೆ ಈ ರೀತಿ ಅಗಲ ಬರೋ ರೀತಿ ಗಮ್ ಹಾಕ್ಕೊಬೇಕು. ಹಿಂದೆ ಮತ್ತು ಮುಂದೆ ಎರಡೂ ಕಡೆ ಗಮ್ ಹಾಕ್ಕೊಳ್ಳಿ. ಮತ್ತು ಅದನ್ನು ಒಂದು 5 ನಿಮಿಷ ಡ್ರೈ ಆಗೋಕ್ಕೆ ಬಿಟ್ಟರೆ ಅದು ನೀಟಾಗಿ ಅರೇಂಜ್ ಆಗಿರುತ್ತೆ. ಮತ್ತು ಇವಾಗ ನಾನು ಆರೆಂಜ್ ಕಲರ್ ಥ್ರೆಡ್ ತಗೊಂಡು ಸುತ್ತಾ ಇದ್ದೀನಿ. ಇದನ್ನು ಕೂಡ ಫಸ್ಟ್ ಹೇಗೆ ಸುತ್ಕೊಂಡ್ವಿ ಅದೇ ರೀತಿ 50 ರೌಂಡು, ಅಂದರೆ 50 ಎಳೆ ಬರುತ್ತೆ, ಆ ರೀತಿ ಸುತ್ಕೊಂಡ್ಬಿಡ್ಬೇಕು. ಸುತ್ಕೊಂಡು ಕಟ್ ಮಾಡಿ ಇದಕ್ಕೂ ಕೂಡ ಗಮ್ ಹಾಕಿ ನೀಟಾಗಿ ಇಟ್ಕೊಬೇಕು. ಇವಾಗ ಸಿಲ್ಕ್ ಥ್ರೆಡ್ಡು ರೆಡಿಯಾಗಿದೆ, 2 ಕಲರ್ದು. ಮತ್ತು ಇದಕ್ಕೆ ದೊಡ್ಡ ನೀಡಲ್ ತಗೊಬೇಕು. ಸೊ ಅದ್ರದ್ದು ಕಣ್ಣು ಅಗಲ ಇರಬೇಕು. ಸಿಲ್ಕ್ ಥ್ರೆಡ್ನ ಅದಕ್ಕೆ ಪೋಣಿಸ್ಕೊಂಡು ಸೆಂಟರಿಗೆ ನೀಡಲ್ ತಂದು ಅದನ್ನು 2 ಸೈಡು ಒಂದೇ ಲೆವೆಲ್ಗೆ ಬರೋ ಹಾಗೆ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಮತ್ತು ಸ್ಮಾಲ್ ಸೈಜ್ದು ನೀಡಲು, ಇದು ಎಮ್ಮಿಂಗ್ ನೀಡಲು. ಸೊ ಇದಕ್ಕೆ ನಾವು ಒಂದೇಳೆ ಜರಿ ಥ್ರೆಡ್ ಹಾಕ್ಕೊಬೇಕಾಗುತ್ತೆ. ಸೊ ಅದಕ್ಕೆ ಹೋಲು ಸ್ಮಾಲ್ ಇದ್ರೂ ಪರವಾಗಿಲ್ಲ, ಒಂದು ಎಳೆ ತೂರಿಸೋವಷ್ಟು ಇರಬೇಕು. ಹಾಗಾಗಿ ಎಮ್ಮಿಂಗ್ ನೀಡಲ್ ತಗೊಂಡಿದ್ದೀನಿ, ಒಂದು 3 ನೀಡಲ್ ತಗೊಂಡಿದ್ದೀನಿ. ಇದಕ್ಕೆ ಜರಿ ಥ್ರೆಡ್ ಹಾಕ್ಕೊತೀನಿ. ಇದು ಹಾಕ್ಕೊಳ್ಳೋದ್ರಿಂದ ಲಾಸ್ಟಲ್ಲಿ ನಮಗೆ ಬೇಬಿ ಕುಚ್ಚು ಕಟ್ಕೊಳ್ಳಿಕ್ಕೆ ಬೇಗ ಆಗುತ್ತೆ. ಒಂದು 2-3ಕ್ಕೆ ಪೋಣಿಸ್ಕೊಂಡು ಇಟ್ಕೊಬೇಕು ನಾವು. ಈ ರೀತಿ ಪೋಣಿಸ್ಕೊಂಡು ಸುಮಾರು ಒಂದು ಅರ್ಧ ಮೊಳ ಅಥವಾ 1 ಮೊಳದಷ್ಟು ಉದ್ದ ಕಟ್ ಮಾಡಿಕೊಂಡು ನಿಮ್ಗೆ ಎಷ್ಟು ಕನ್ವೀನಿಯೆಂಟ್ ಅನಿಸುತ್ತೋ ಅಷ್ಟು ಕಟ್ ಮಾಡ್ಕೊಂಡು ಜೋಡಿಸ್ಕೊಳ್ಳಿ. ಇವಾಗ ಕುಚ್ಚು ಕಟ್ಟೋದು ಹೇಗೆ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ವೈಟ್ ಬಟ್ಟೆ ಕುಚ್ಚು ಕಟ್ತಾಯಿದ್ದೀನಿ. ಕೆಳಗಡೆಗೆ ಒಂದು ಖಾಲಿ ಬಾಕ್ಸ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹೈಟ್ ಬರಬೇಕು, ನೆಲದಲ್ಲಿ ಇಟ್ಕೊಂಡು ಕಟ್ಟಿದರೆ ಅಷ್ಟು ಇದಾಗಲ್ಲ. ಸೊ ಬಟ್ಟೆ ಮೇಲ್ಗಡೆ ಒಂದು ವೆಯ್ಟ್ ಇಟ್ಕೊಂಡಿದ್ದೀನಿ, ಥ್ರೆಡ್ ಬಾಕ್ಸ್ ಇಟ್ಕೊಂಡಿದ್ದೀನಿ ನಾನು. ಸೊ ಏನು ಬೇಕಂದ್ರೂ ಇಟ್ಕೊಬೋದು, ಏನಂದರೆ ಬಟ್ಟೆ ಅಲ್ಲಾಡಬಾರ್ದು ನಾವು ಹಾಕೋವಾಗ. ಸೊ ಹಾಗಾಗಿ ಸ್ಟಿಫಾಗಿ ನಿಲ್ಲೋಕ್ಕೆ ಅಂತ ಮೇಲ್ಗಡೆ ಸ್ವಲ್ಪ ತೂಕವಾಗಿರೋದು ಏನಾದರೂ ಇಟ್ಕೊಬೇಕು. ಈ ರೀತಿ ಕೆಳಗಡೆಯಿಂದ ನೀಡಲ್ ಹಾಕ್ಕೊಂಡು ಸಿಲ್ಕ್ ಥ್ರೆಡ್ನ ಮೇಲ್ಗಡೆಗೆ ತಗೊಳ್ಳಿ. ಮೇಲ್ಗಡೆಗೆ ತಗೊಂಡು ನೀಟಾಗಿ ಕೆಳಗಡೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ಕೆಳಗಡೆಗೆ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಇವಾಗಲೇ ಕಟ್ ಮಾಡಬಾರ್ದು, ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತಿಗೆ ಇಟ್ಕೊಂಡು ಜರಿ ಥ್ರೆಡ್ ತಗೊಳ್ಳಿ. ಜರಿ ಥ್ರೆಡ್ದು ನೀಡಲ್ನ ಹೀಗೆ ಹಿಂದೆಯಿಂದ ಹಾಕ್ಕೊಳ್ಳಿ. ಹಿಂದೆಯಿಂದ ಸೆಂಟರ್ ಸಿಲ್ಕ್ ಥ್ರೆಡ್ದು ಸೆಂಟರಿಗೆ ತಗೊಂಬನ್ನಿ. ಹೀಗೆ ನಿಧಾನವಾಗಿ ತಗೊಳ್ಳಿ, ಮತ್ತು ತುದಿಯಲ್ಲಿ ಸ್ವಲ್ಪ ಇಟ್ಕೊಂಡಿರಿ. ಅದನ್ನು ಸೇಮ್ ಸಿಲ್ಕ್ ಥ್ರೆಡ್ ಏನು ಇಟ್ಕೊಂಡಿದ್ದೀವಿ ಅದಕ್ಕೆ ಜಾಯಿನ್ ಮಾಡ್ಕೊಳ್ಳಿ. ಸೊ ಇವಾಗ ನೀಡಲ್ನ ಕೆಳಗಡೆಯಿಂದ ಹಾಕಿ ಮೇಲ್ಗಡೆಗೆ ತಗೊಂಡು ರೌಂಡ್ ಸುತ್ಕೊಳ್ಳಿ. ಈ ರೀತಿ 3 ಅಥವಾ 4 ಸಾರಿ ಸುತ್ಕೊಳ್ಳಿ. ಅದಾದಮೇಲೆ ಈ ರೀತಿ ಲಾಕ್ ಮಾಡ್ಕೊಬೇಕು ಸಿಲ್ಕ್ ಥ್ರೆಡ್. ಈ ರೀತಿ 2 ಸಾರಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಹಿಂದೆಗಡೆಯಿಂದ ಸಿಲ್ಕ್ ಥ್ರೆಡ್ದು ಸೆಂಟರ್ ಏನಿದೆ ಅದರೊಳಗಡೆಗೆ ನೀಡಲ್ನ ಹಾಕ್ಕೊಂಡು ಕೆಳಗಡೆಗೆ ಅದಂಗೆ ಎಳ್ಕೊಳ್ಳಿ. ಮತ್ತು ಈ ರೀತಿ ಎಳ್ಕೊಂಡಾದ್ಮೇಲೆ ನೀಟಾಗಿ ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ಸಿಲ್ಕ್ ಥ್ರೆಡ್ಡು ಜರಿ ಥ್ರೆಡ್ಡು ಎರಡನ್ನೂ ಕೂಡ ಕಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಬೇಬಿ ಕುಚ್ಚು ರೆಡಿಯಾಗಿದೆ, ಎಷ್ಟು ನೀಟಾಗಿ ಬಂದಿದೆ.
ನೆಕ್ಸ್ಟದು ಬೇಬಿ ಕುಚ್ಚು ಕಟ್ಟಲಿಕ್ಕೆ ಈ ರೀತಿ ಒಂದು ಹೆಬ್ಬೆಟ್ಟಲ್ಲಿ ಇಟ್ಕೊಳ್ಳಿ ಡಿಸ್ಟೆನ್ಸ್ಗೆ. ಸೊ ಅದ್ರ ಪಕ್ಕದಲ್ಲಿ ನೀಡಲ್ ಹಾಕಿ ಎತ್ಕೊಳ್ಳಿ. ಇಲ್ಲಾಂದರೆ ನೀವು ಟೇಪಲ್ಲಿ 1 ಇಂಚು ಅಳತೆ ಮಾಡಿಕೊಂಡ್ರೂ ಪರವಾಗಿಲ್ಲ. ಟೇಪ್ ಇಲ್ಲ ಅಂದರೆ ಪರವಾಗಿಲ್ಲ. ಈ ರೀತಿ ಒಂದು ಹೆಬ್ಬೆಟ್ಟು ಇಟ್ಕೊಳ್ಳಿ. ಹೆಬ್ಬೆಟ್ಟು ಇಟ್ಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ಸೇಮ್ ಡಿಸ್ಟೆನ್ಸಲ್ಲಿ ಸಿಲ್ಕ್ ಥ್ರೆಡ್ ಎತ್ಕೊಳ್ಳಿ. ಸಿಲ್ಕ್ ಥ್ರೆಡ್ನ ಹೀಗೆ ಲೆವೆಲ್ ಮಾಡಿಕೊಂಡು ಫಸ್ಟ್ ಎಷ್ಟು ಅಳತೆಗೆ ಇಟ್ಕೊಂಡಿದ್ವಿ ಅಷ್ಟೇ ಅಳತೆಗೆ ಇಟ್ಕೊಂಡು ಮತ್ತೆ ಜರಿ ಥ್ರೆಡ್ನ ಸುತ್ತಕೊಂಡು ಲಾಕ್ ಮಾಡ್ಕೊಬೇಕು. 4 ಅಥವಾ 5 ಸಾರಿ ಸುತ್ತಕೊಂಡು ಲಾಕ್ ಮಾಡ್ಕೊಳ್ಳಿ. ಇದೇ ರೀತಿ ಸೇಮ್ ಡಿಸ್ಟೆನ್ಸಲ್ಲಿ ಹಾಕ್ಕೊಂಡು ಹೋಗಬೇಕು. ಮತ್ತು 2 ಬ್ಲೂ ಕಲರು 2 ಆರೆಂಜ್ ಕಲರು ಈ ರೀತಿ ಫಿಲ್ ಮಾಡ್ಕೊಳ್ಳಿ. ಡಬಲ್ ಕಾಂಬಿನೇಷನ್ ಕೊಡೋದ್ರಿಂದ ಬೇಬಿ ಕುಚ್ಚು ಚೆನ್ನಾಗಿ ಕಾಣಿಸುತ್ತೆ. ಸಿಂಗಲ್ ಕಲರ್ ಕೊಟ್ಕೊಂಡೋದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ನೋಡಿ, ಕುಚ್ಚು ಕಟ್ಟಿದ್ದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ ಆರೆಂಜ್ ಕಲರ್ ಹಾಕಿ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ ಕುಚ್ಚು ನೋಡೋಕ್ಕೆ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಹೆಚ್ಚು ಇದೇ ರೀತಿ ವಿಡಿಯೋಸ್ ಬೇಕಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.